ಈ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಿರಲಿ DKಶಿ ಶಿವಕುಮಾರ್ ಅವರಿಗೆ 100 ಲೋಕ ಕಾಣಿಸ್ಬಿಟ್ಟಿದೆ. ತಕ್ಕಡಿನಲ್ಲಿ ಕಪ್ಪೆಗಳನ್ನು ತೂಕ ಹಾಕ್ದಂಗೆ ಆಗಿದೆ ಪರಿಸ್ಥಿತಿ ಪಾಪ. ಬನ್ನಿ ಶಿವಕುಮಾರ್ ಅವರೊಂದಿಗೆ ನೇರವಾಗಿ ಮಾತಾಡೋಣ, ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಶಿವಕುಮಾರ್ ಸಾಹೇಬ್ರೆ ಹೇಳಿ, ಈಗ ಈ ಮಂತ್ರಿಮಂಡಲ ವಿಸ್ತರಣೆ ಪರಿಷ್ಕರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಹೇಗನ್ನಿಸ್ತಾ ಇದೆ? ಏನಪ್ಪ ಚೆನ್ನಾಗೈತೆ ಅಂತ ಹೇಳೋಕ್ಕಾಯ್ತದೇನಪ್ಪ? ಇಲ್ಲ. ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಯ್ತದ? ಅದೂ ಇಲ್ಲ. ಹೆಂಗ ನಡ್ಕೊಂಡು ಹೋಗ್ತಾ ಐತೆ ಬಿಡಿ. ಮುಖದಲ್ಲೇ ಅಸಮಾಧಾನ ಕಾಣ್ತಾ ಇದೆ. ಅದಿರಲಿ, ಈಗ ರಾಜೀನಾಮೆ ಯಾರು ಕೊಟ್ಟರು ನಾವು ಅಂಗೀಕರಿಸ್ತೀವಿ, ನಾವೇನು ಅದ್ರ ಬಗ್ಗೆ ಚಕಾರ ಎತ್ತಲ್ಲ, ಮನವೊಲಿಸೋ ಪ್ರಯತ್ನ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಿದ್ರಿ. ಅಯ್ಯೋ ಹೌದ್ರಿ. ಏನು ಮನೆ ಮನೆ ಬಾಗಿಲಿಗೆ ಹೋಗಿ ಅವ್ರ ಕಾಲಿಗೆ ಬೀಳೋಕ್ಕಾಗುತ್ತಾ? ಜನ ಆರಿಸಿ ಕಳಿಸಿದ್ದಾರೆ. ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜೀನಾಮೆ ಕೊಡ್ತೀನಿ ಅಂದರೆ ತಗೋತೀವಿ ಅಷ್ಟೇ. ಈ ಮಾತನ್ನು ಒಪ್ಪದೆ, ಆದರೆ ಕೆಲವ್ರಿಗೆಲ್ಲ ನೀವೇ ಫೋನ್ ಮಾಡಿ ಅವರ ಮನವೊಲಿಸೋ ಪ್ರಯತ್ನ ಮಾಡಿ ಆಮೇಲೆ ಅವರೆಲ್ಲ ರಾಜೀನಾಮೆ ಕೊಡೋದನ್ನ ಕೈ ಬಿಟ್ರು ಅಂತ ಸುದ್ದಿ. ನೋಡ್ರಿ, ಒಂದು ಮನೆಯಲ್ಲಿ ಮುನಿಸ್ಕೊಂಡಾಗ 4 ಜನ 4 ಬುದ್ಧಿ ಮಾತು ಹೇಳ್ತಾರೆ ದೊಡ್ಡವರಾದಂಥವ್ರು, ಏನು ತಪ್ಪೆಜ್ಜೆ ಹಿಡದೇ ಇರಲಿ ಅಂತ, ಅಲ್ವೇನಪ್ಪ? ನಾನು ಆ ಕೆಲಸ ಮಾಡಿದ್ದೀನಿ. ಇಷ್ಟ ಇದ್ರೆ ನಮ್ಮ ಜೊತೆ ಇರ್ಬೋದು, ಇಲ್ಲ ಹಠಕ್ಕೆ ಬೀಳ್ತೀವಿ ಅಂತಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ ಬಿಡಿ, ಕಡ್ಡಿ ತುಂಡಾದಂಥ ಮಾತು. ಎಂಥ ಮಾತು ಅಂದಮೇಲೆ, ಈ ನಿನ್ನೆ ರಾಮನಗರಕ್ಕೆ ಹೋಗಿದ್ರಲ್ಲ ಕರ್ಗಕ್ಕೆ, ಚಾಮುಂಡೇಶ್ವರಿದು, ಅಲ್ಲೇನೋ ಭಾಳ ಕಾಟ ಕೊಟ್ರಂತೆ ಎಲ್ಲ. ನೋಡ್ರಿ, ರಾಜಕೀಯ ಸಿನಿಮಾ ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಪಾಪ ನಾನು ಫಂಕ್ಷನಲ್ಲಿ ಮಾತಾಡ್ತಾ ಇರೋವಾಗ ಅವರು ಅಭಿಮಾನಿಗಳು ಕೂಗಿದ್ರು. ಈಗ ನಾನು ಹೋಗಿ ಜೈಲಿಂದ ಬಿಡಿಸ್ಕೊಂಬರೋಕ್ಕಾಗತ್ತೇನಪ್ಪ? ನಂದೇ 100 ಕೇಸ್ ಇದೆ, ನಂದೇ ನನಗೆ 1000 ಇದೆ. ಹಿಂಗಿರೋವಾಗ ಏನಪ್ಪ ಮಾಡೋಕ್ಕಾಗತ್ತೆ? ಅಲ್ಲ, ಆದ್ರೂ ಈ ಜನಗಳು ಇಷ್ಟು ನಿಮಗೆ ಕಾಟ ಕೊಟ್ರು ಕೋಪ ಮಾಡ್ಕೊಳ್ಳಿಲ್ವಲ್ಲ ನೀವು? ನೋಡ್ರಿ, ಜನಗಳು ಆಯ್ಕೆ ಮಾಡಿ ಕಳಿಸಿರೋದು, ಕೋಪ ಮಾಡ್ಕೊಂಡ್ರಾಗತ್ತೇನ್ರಿ? ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಅಂದ್ರೆ ನೀವೊಂಥರ ದೊಡ್ಡ ಮನೇಲಿ ತಾಯಿ ಇದ್ದ ರೀತಿ ಎನ್ನಿ? ತಾಯಿನೋ ತಂದೆನೋ, ಒಟ್ಟಿನಲ್ಲಿ ರಾಜಕೀಯ ಮಾಡಕ್ ಬಂದಿದ್ದೀವಿ, ಮಾಡ್ತೀವಿ, ಹೋಗ್ತೀವಿ. ಈಗ ನಾನು ಮನೆ ಕಡೆ ಹೋಗ್ಬೇಕು. ನಮಸ್ಕಾರ. ತುಂಬಾ ಧನ್ಯವಾದಗಳು. ಶಿವಕುಮಾರ್ ಅವರ ಮನದಾಳದ ಮಾತುಗಳನ್ನು ಕೇಳಿದ್ರಿ. ಬಹಳ ದಿನ ಆಗಿತ್ತು ನಮಗೂ ಕೂಡ ಸಿಕ್ಕಿ. ಅವರ ಮನದಾಳದ ಮಾತುಗಳನ್ನು ನಿಮಗೆ ತಲುಪಿಸೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.